ಮಹಿಳೆಯೊಬ್ಬಳು ಬೇಟೆಯಾಡುತ್ತಿರುವ ಚಿತ್ರವನ್ನು ಎಷ್ಟು ಚೆನ್ನಾಗಿ ಕೆತ್ತಿದ್ದಾನೆ ಅಂದರೆ ಶಿಲ್ಪಿ, ಇವಾಗ ಮಹಿಳೆನೇ ಎದ್ದು ಬಂದು ಬೇಟೆಯಾಡ್ತಿದ್ದಾಳೇನೋ ಅನ್ನುವಷ್ಟು. ಸೈನಿಕರೆಲ್ಲರೂ ಬಿಲ್ಲು, ಬಾಣ, ಕತ್ತಿ, ಖಡ್ಗವನ್ನು ಹಿಡಿದುಕೊಂಡು ರಾಜನ ಎದುರುಗಡೆ ಅವನ ಆದೇಶಕ್ಕಾಗಿ ಕಾಯುತ್ತಿದ್ದಾರೆ. ಪಕ್ಕದಲ್ಲಿ ನೋಡಿ, ನಾನು ಯೋಧ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನ ಪರವಾಗ ಹೋಗುತ್ತಿದ್ದೇನೆ. ಕುದುರೆಗಳು ಸಾಲಾಗಿ ಹೋಗುತ್ತಿರುವ ದೃಶ್ಯ. ಸ್ಥಾನದಲ್ಲಿರುವ ಕೆಲವು ಶಿಲ್ಪಗಳ ಬಗ್ಗೆ ನಾನು ಮಾಹಿತಿಯನ್ನು ನೀಡಿದ್ದೇನೆ ಮತ್ತು AI ಯೂಸ್ ಮಾಡಿಕೊಂಡು ಆ ಶಿಲ್ಪಗಳನ್ನು ನಿಮಗೆ ಹೆಂಗೆ ತೋರಿಸ್ಬೇಕು ಅನ್ನೋದನ್ನು ನಾನು ಒಂದು ಸ್ವಲ್ಪ ಟ್ರೈ ಮಾಡಿದ್ದೀನಿ. ಅದೇನಾದ್ರು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಮತ್ತು ಕರ್ಣ ಮತ್ತು ಅರ್ಜುನ ಕುರುಕ್ಷೇತ್ರದಲ್ಲಿ ಹೋರಾಡುತ್ತಿರುವ ದೃಶ್ಯ. ಮೂರ್ತಿಯಲ್ಲಿ ಕೆತ್ತಿರುವಂತಹ ಆಭರಣಗಳು ಯಾವ್ಯಾವುದು ಅಂತ ಹೇಳ್ತೀನಿ ನೋಡಿ. ಸೊ ಇದೆಯಲ್ಲ, ಇದು ಜಟಾ ಮುಕ್ಕುಟ ಅಂತ ಕರೀತಾರೆ. ಇದು ಜಟಾ ಮುಕ್ಕುಟ, ಕಿವಿಯಲ್ಲಿ ಕರ್ಣಕುಂಡಲ, ಭುಜಬಂಧ, ಕಂಠಹಾರ, ವೃಕ್ಷಹಾರ, ವೃಕ್ಷಬಂಧ, ಯಜ್ಞೋಪವೀತ. ಇದನ್ನ ಮೇಕಲ ಅಂತ ಕರೀತಾರೆ. ಸ್ಕರ್ಟ್ ಇದೆಯಲ್ಲ, ಇದು ಮೇಕಲ ಅಂತ ಕರೀತಾರೆ. ಇದನ್ನ ಇಲ್ಲಿ ಯಜ್ಞೋಪವೀತ ಐತಲ್ಲ, ಇದನ್ನ ವೈಜಯಂತಿ ಅಂತ ಕರೀತಾರೆ. ಹೊಯ್ಸಳರು ದೇವಾಲಯವನ್ನು ನಿರ್ಮಿಸುವಾಗ ಆನೆಗಳನ್ನು ಶಕ್ತಿಯ ಸಂಕೇತವಾಗಿ ಬಳಸಿದ್ದಾರೆ. ಯುದ್ಧಕ್ಕೆ ಹೊರಟಿರುವಂತಕ್ಕಂಥದ್ದು ನೋಡಿ, ಆ ಸನ್ನಿವೇಶ ಯುದ್ಧದಲ್ಲಿ ರಥದ ಮೇಲೆ ಹೊರಟಿರುವಂತಹ ಸನ್ನಿವೇಶ. ಕೂತಿರುವಂತಹ ಲಕ್ಷ್ಮಿ ಒಂದು ಕಮಲದ ಹೂವಿನ ಮೇಲೆ ತನ್ನ ಪಾದಗಳನ್ನು ಇಟ್ಟಿದ್ದಾಳೆ. ಆ ಕಮಲದ ಹೂವು ಬೆಂಡಾಗಬಾರ್ದು ಅಂತೇಳಿ ಒಂದು ಆನೆ ಆ ಕಮಲದ ಹೂವಿಗೆ ಸಪೋರ್ಟ್ ಮಾಡ್ತಾ ಇದೆ ನೋಡಿ. ಶಿಲ್ಪಿ ಎಷ್ಟೊಂದು ಅದ್ಭುತವಾಗಿ ಕೆತ್ತಿದಾನಲ್ಲ. ಈ ಶಿಲ್ಪದಲ್ಲಿ ಕುಂಬಾರ ಕೋಲಿನಿಂದ ಮಡಿಕೆ ಮಾಡುತ್ತಿರುವ ಚಿತ್ರಣವನ್ನು ಶಿಲ್ಪಿ ಹೇಗೆ ತೋರಿಸಿದ್ದಾನೆ ನೋಡಿ. ಈ ಶಿಲ್ಪದಲ್ಲಿ ಶಿಲ್ಪಿಯು ಮದುವೆಯ ಸಮಾರಂಭದಲ್ಲಿ ವಾದ್ಯಗಳನ್ನು ಹೇಗೆ ನುಡಿಸುತ್ತಿದ್ದರು ಮತ್ತು ಯಾವ ವಾದ್ಯಗಳನ್ನು ಬಳಸುತ್ತಿದ್ದರು ಎಂಬುದನ್ನು ಸ್ಪಷ್ಟವಾಗಿ ನೀಡಿದ್ದಾನೆ. ಇಲ್ಲಿ ನೋಡಿ, ಪಕ್ಷಿಯು ತನ್ನ ಮರಿಗಳಿಗೆ ಆಹಾರವನ್ನು ಉಣಿಸುತ್ತಿರುವ ರೀತಿ ಶಿಲ್ಪಿಯ ಕೈಚಳಕದಲ್ಲಿ. ಹೊಯ್ಸಳರು ಕುದುರೆಗಳನ್ನು ವೇಗದ ಸಂಕೇತವಾಗಿ ತಮ್ಮ ದೇವಾಲಯದಲ್ಲಿ ಬಳಸಿದ್ದಾರೆ. ಇಲ್ಲಿ ನೋಡಿ, ಕುದುರೆಯ ಹಿಂಭಾಗದಲ್ಲಿ ಛತ್ರಿಯನ್ನು ಹಿಡಿದುಕೊಂಡು ನಿಂತಿರುವ ಸೇವಕ ಮತ್ತು ಕುದುರೆಯ ಕೆಳಭಾಗದಲ್ಲಿ ಖಡ್ಗ ಗುರಾಣಿಯನ್ನು ಹಿಡಿದುಕೊಂಡಿರುವ ಸೈನಿಕ ನೋಡಿದರೆ ಈ ಕುದುರೆ ಮೇಲೆ ಕುಳಿತಿರುವ ವ್ಯಕ್ತಿ ರಾಜನ ಪರಿವಾರದವರೇ ಎಂದು ಹೇಳಬಹುದು. ತನ್ನ ರಾಜ ಪರಿವಾರದ ಮುಂದೆ ಸೈನಿಕರು ಒಬ್ಬೊಬ್ಬರಾಗಿ ನಿಂತುಕೊಂಡಿರುವ ಮತ್ತು ಅವರ ಶಸ್ತ್ರಗಳನ್ನು ತೋರಿಸುತ್ತಿರುವ ಒಂದು ಕಲ್ಪನೆ. ಇಲ್ಲಿ ಕೃಷ್ಣ ಚಿಕ್ಕವನಿದ್ದಾಗ ಅವನ ತುಂಟಾಟ ಮತ್ತು ಲೀಲೆಗಳ ಬಗ್ಗೆ ಈ ಗೋಡೆಯ ಮೇಲೆ ಚಿತ್ರಿಸಲಾಗಿದೆ. ಮತ್ತು ಪೂತನಿಯ ವಧೆ ಹಾಗೂ ಕೃಷ್ಣ ಬೆಣ್ಣೆ ಕರೆಯುತ್ತಿರುವ ದೃಶ್ಯವನ್ನು ಶಿಲ್ಪಿ ಎಷ್ಟು ಸೊಗಸಾಗಿ ಕೆತ್ತಿದ್ದಾನೆ ನೋಡಿ. 1952ರಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತಗೊಂಡಾಗ ಹೊರಗಡೆ ಇಲ್ಲಿ ಇದ್ದಂತ ಒಂದು ವಿಗ್ರಹವನ್ನು ತಗೊಬಂದು ಈಗ ಅಲ್ಲಿ ನಿಲ್ಲಿಸಿದ್ದಾರೆ ಅಷ್ಟೇ. ಆದ್ರೆ ಇದು ಮೂಲ ವಿಗ್ರಹ ಅಲ್ಲ, ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ನೋಡಿ, ಈ ತರ ಮಿನಿ ಸ್ಟ್ರಕ್ಚರ್ಸ್ ಇದು ಈ ತರ ದೊಡ್ಡದಾಗಿ ಅಲ್ಲಿತ್ತು. ಇಲ್ಲಿ ನೋಡಿ, ಇಲ್ಲಿ ಕಾಳಿಂಗ ಮರ್ದನ ನಾನು ಅಲ್ಲಿ ತೋರಿಸ್ತೇನೆ ನಿಮಗೆ. ಎಲ್ಲಿಡ್ರಿ, ಅಲ್ಲಿ ಹೋದಾಗ ತೋರಿಸ್ತೇನೆ ನೋಡಿ. ಆ ಯಮುನಾ ನದಿಯಲ್ಲಿ ಒಂದು ಕಾಳಿಂಗ ಎಂಬ ಸರ್ಪ ಸೇರ್ಕೊಂಡಿರುತ್ತೆ. ಸೊ ಆ ಕಾಳಿಂಗ ಎಂಬ ಸರ್ಪ ಏನ್ ಮಾಡ್ತಾ ಇರುತ್ತಪ್ಪ ಅಂದ್ರೆ, ಅಲ್ಲಿ ದನ ಕರುಗಳ ನೀರು ಕುಡಿಯಲಿಕ್ಕೆ ಹೋದಾಗ ಅವುಗಳನ್ನ ಕೊಲ್ತಾ ಇರುತ್ತದೆ. ಹಾಗಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಕೃಷ್ಣ ಆ ಹಾವಿರುತ್ತಲ್ಲ ಕಾಳಿಂಗ, ಅದ್ರ ಮೇಲೆ ನಿಂತ್ಕೊಂಡು ನಾಟ್ಯ ಮಾಡಿ ಅದನ್ನ ಏನ್ ಮಾಡ್ತಾನಪ್ಪ, ಸಂಹಾರ ಮಾಡ್ತಾನೆ. ಹಾಗಾಗಿ ಅದನ್ನ ಕಾಳಿಂಗ ಮರ್ದನ ಅಂತೇಳಿ. ಸ್ವಲ್ಪ 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 ಸ್ಟೆಪ್ ಬೈ ಸ್ಟೆಪ್ ಅರಳ್ತಾ ಹೋಗುತ್ತೆ ಸರ್. ಹಾಕಿದ್ದಾರೆ, ಅದು ಸ್ವಲ್ಪ ಅರಳ್ತಾ ಇದೆ ನೋಡಿ, ಸ್ವಲ್ಪ ಅರಳ್ತಾ ಇದೆ. ಇದ್ರಲ್ಲಿ ನೋಡಿ, ಇದು ಪೂರ್ತಿ ಸ್ಟೆಪ್ ಅರಳಿದೆ ಇದ್ರಲ್ಲಿ.
ಇಲ್ಲಿ ನೋಡಿ ಮಕ್ಕಳ ಕೇಳಿಸ್ಕೊಳ್ಳಿ ಬೇಗ ಬೇಗ ಮಕ್ಕಳೇ, ನಾನು ಆಗ್ಲೇ ಹೇಳಿದೆ ಇದನ್ನ ತ್ರಿಕುಟಾಚಲ ಅಂತ ಹೇಳ್ತಾರೆ ಅಂತ ಹೇಳಿದೆ. ಇಲ್ಲಿ 3 ಗರ್ಭಗುಡಿಗಳಿದೆ. ಎಷ್ಟು ಹೇಳ್ರಿ? 3 ಗರ್ಭಗುಡಿಗಳಿವೆ. ಇಲ್ಲಿ ಈ ಕಡೆ ಕಾಣಿಸ್ತಾ ಇದೆಯಲ್ಲ, ಇದು ವೇಣುಗೋಪಾಲ ಕಾಣಿಸ್ತಾ ಇದೆ ನೋಡಿ, ಕೃಷ್ಣ ವೇಣುಗೋಪಾಲ. ಸೊ ಅಲ್ಲಿ ಈ ಕಡೆ ಅಲ್ಲಿ ಕೊಡಲಿದೆಯಲ್ಲ ನೋಡಿ, ಕೊಡಲು, ಆ ಕೊಡಲನ್ನ ಹೊಡೆದಾಕಿದ್ದಾರೆ ನೋಡಿ.